ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಡಿಲೇ ಆಗಿದ್ದಕ್ಕೆ ಕ್ಷಮೆ ಆಯ್ತು. ಯಾರೋ ಕುರುಡ್ರ ಬಗ್ಗೆ ಒಂದು ಪಿಕ್ಚರ್ ತೆಗಿಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇವಿಲ್ ಐ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದಾರೆ ಯಾರಿಗೋ ಗಿಫ್ಟ್ ಆಗಿ ಹ್ಯಾಂಡ್ ಬ್ಯಾಗ್ ಬರುವಂತ ಸಾಧ್ಯತೆ ಇದೆ. ತುಂಬಾ ಜನ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಗೂಬೆ ಕಲ್ಲಮ್ಮ ಕರೀತಿದ್ದಾಳೆ, ಹೋಗ್ಬಿಟ್ ಬಾ, ಇದರಿಂದ ನಿಂಗೆ ಮಾರ್ಗದರ್ಶನ ಸಿಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಕನಸು ನುಚ್ಚು ನೂರಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫು ಹಾದಿ ತಪ್ಪಿದ್ರೆ ಈಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನುವಂಥ ರೀತಿಯಲ್ಲಿ ಕೂಡ ಕೇಳಿಸ್ತಾ ಇದೆ. ಒಂದು ಹಂತಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಗೋಲ್ಡ್ ಗಿಫ್ಟ್ ಬರುವಂಥದ್ದು ಕೂಡ ಇದೆ. ತಾಯಿ ಮನೆ ಕಡೆಯಿಂದ ಮಾಂಗಲ್ಯ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ 4 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ವಿಚಿತ್ರವಾಗಿ ಹಾಕಿದೆ ಇದು. ಫುಟ್ಬಾಲ್ ಪ್ಲೇಯರ್ ಕೂಡ ಆಗಬಹುದು. ಸಮಥಿಂಗ್ ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರುತ್ತೆ, ಇಂಡಿಯಾಗೆ ಪ್ರೌಡ್ ಮೂಮೆಂಟ್ ಬರುತ್ತೆ ಅನ್ನುವಂಥದ್ದು ಇದೆ. ನನಗೆ ಸಿಕ್ಕರಿಗೆ ಜಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವ ವಿಚಾರಕ್ಕೆ ಅನ್ನುವಂಥದ್ದು ಗೊತ್ತಿಲ್ಲ. ದೇಶ ವಿಭಜನೆ ಆಗಿದ್ರೆ ಖಂಡಿತ ಸಿಗೋದಿಲ್ಲ ಅನ್ನುವಂಥದ್ದು ಇದೆ. 4 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಕದ್ದು ವಿದ್ಯೆ ಕಲ್ತ್ರೆ ಏನು ಮಜಾ ಇಲ್ಲ, ಸರಿಯಾದ ರೀತಿಲಿ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ. ನೀವು ಕಷ್ಟಪಟ್ಟು ಏನೋ ಒಂದು ಬಿಲ್ಡ್ ಮಾಡ್ತಿದ್ದೀರಾ, ಅದಕ್ಕೆ ಎಲ್ಲರ ಶ್ರಮ ಇದೆ, ಆಶೀರ್ವಾದ ಇದೆ. ಮಾಡಿ ನಿಮ್ಮ ಲೈಫ್ ಏನು ಬ್ಯಾಲೆನ್ಸ್ ತಪ್ಪೋಗಿತ್ತು ಆ ಬ್ಯಾಲೆನ್ಸ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಶಕ್ತಿ ದೇವತೆ ತ್ರಿಶೂಲ ಶಕ್ತಿ ಕಳ್ಕೊಂಡಿದೆ, ನಾನು ಅದಕ್ಕೆ ಶಕ್ತಿ ತುಂಬಬೇಕು ಅನ್ಕೊಂಡಿದ್ದೀನಿ, ಆಗ್ತಾ ಇಲ್ಲ, ಏನಾದರೂ ಪರಿಹಾರ ಹೇಳಿ ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಪರಿಹಾರ ಹೇಳುವಂಥ ಸಮಯ ಇನ್ನು ಬಂದಿಲ್ಲ. ಬಂದಂಥ ಸಮಯದಲ್ಲಿ ನಾವೇ ಪರಿಹಾರ ಮಾಡಿ ಕೊಡ್ತೀವಿ. ನಿನ್ನ ಒಂದು ಪ್ರಶ್ನೆ ಸಾಕು ನಮಗೆ ಸಹಾಯ ಮಾಡೋದಕ್ಕೆ. ನೀನು ನಮ್ಮಲ್ಲಿ ಪ್ರಶ್ನೆ ಹಾಕಿ ಉತ್ತರ ಕೇಳಬೇಕು ಅಷ್ಟೇ. ನೀನು ನಮಗೆ ಆರ್ಡರ್ ಮಾಡು, ಈ ಥರ ಮಾಡು ಅಂತ ನಾವು ಮಾಡಿಕೊಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಧನುಸ್ಸು ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಧನುಷ್ ಕೋಟಿಲಿ ಏನೋ ಒಂದಷ್ಟು ಅವಘಡಗಳು ನಡೆಯುವಂಥ ದಿನಗಳು ಸನಿಹದಲ್ಲೇ ಇದೆ. ಅಲ್ಲಿ ಯಾರಾದರೂ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಅಂಗಡಿಗಳನ್ನ ಏನಾದರೂ ಇಟ್ಕೊಂಡಿದ್ರೆ ಅದೆಲ್ಲದರಿಂದ ರಿಮೂವ್ ಮಾಡಿಸ್ಬಿಟ್ಟು ಆ ಜಾಗನ ಖಾಲಿ ಮಾಡಿಸ್ಬಿಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ. ಹೊಸ ರೀತಿಯಲ್ಲಿ ಫ್ಯಾನ್ಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಕಳ್ಳ ನಿಮ್ಮ ವಸ್ತುಗಳನ್ನೆಲ್ಲ ದೋಚ್ಕೊಂಡು ಹೋಗ್ತಾನೆ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಕಳ್ಳ ದೋಚ್ಕೊಂಡು ಹೋಗ್ತಾ ಇರ್ತಾನೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವೇ ನಿಮ್ಮ ಕೈಯಾರ ಅವ್ನಿಗೆ ಇನ್ನೂ ಒಂದಷ್ಟು ಹಣ ಕೊಟ್ಕೊಂಡು ಕಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಟ್ರಾಫಿಕ್ ಕಾನ್ಸ್ಟೇಬಲ್ ಆಗಿ ಅಥವಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಸಿಗುವಂಥದ್ದು, ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ದೊಡ್ಡ ಅಮೌಂಟ್ ಸಿಗುತ್ತೆ, 3 ಕಡೆಯಿಂದ ನಿಮಗೆ ಅಮೌಂಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ವಿಮಾನಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಬದಲಾವಣೆಗಳು ಬರುತ್ತೆ. ಜೊತೆಗೆ ವಿಮಾನ ಗೋಪುರಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಜನ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನೋಡಿ, ತುಂಬಾ ಜನ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ನಿಮ್ಮನ್ನ, ನಿಮ್ಮ ಲೈಫನ್ನ ತುಂಬಾ ಜನ ಟ್ರಿಗರ್ ಮಾಡ್ತಾ ಇದ್ದಾರೆ. ಯಾರೋ ನಾರ್ಮಲ್ ಲೈಫ್ ಬಗ್ಗೆ ಹೇಳಲ್ವಾ ನೀವು ಅಂತ ಕೇಳ್ತಿದ್ದಾರೆ. ಹೇಳ್ತಾ ಇದ್ದೀನಿ, ಏನು ಕೇಳಬೇಕು. ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಟ್ರಿಗರ್ ಮಾಡಿರುವಂಥ ಹುಡುಗಿಯಿಂದ ನಿಮಗೆ ಬಿಡುಗಡೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬೆಳೆಗಳಿಗೆ ಒಂದಷ್ಟು ಕೀಟಗಳು ಬಂದಿದೆ, ಅದನ್ನು ಇಲ್ಲ ಅನ್ಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬೈಕ್ ರೈಡ್ ಮಾಡುವಾಗ ಎಚ್ಚರಿಕೆಯಿಂದ ಇರಿ, ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಏನೋ ಗಾಳೀಲಿ ಬಂದು ಹೊಡೆದು
ಹುಳನೋ ಏನೋ ಒಂದು ಕಣ್ಣಿಗೆ ಬಿದ್ದಿ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಟ್ರೈನ್ ಅವಘಡ ಆಗುವಂಥದ್ದು, ಬೋಟಲ್ಲಿ ಒಂದಷ್ಟು ಅವಘಡಗಳು ಆಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಬೋಟ್ ಮುಖಾಂತರ ನುಸುಳುಕೋರರು ನುಸುಳೋದಕ್ಕೆ ಪ್ರಯತ್ನನ ಮಾಡ್ತಿದ್ದಾರೆ. ಈ ಸತಿ ಆಗಸ್ಟಿಗೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನ ನಡೆಸ್ತಾರೆ. ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಆಗಸ್ಟ್ 15th ಯಾರೋ ಶಿವನ ದೇವಸ್ಥಾನನ ಹೊಡೆದಾಕ್ತಿದ್ದಾರೆ. ಸ್ವಲ್ಪ ಅವರಿಗೇನೋ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯಾರೇಜ್ ವಿಚಾರಕ್ಕೆ ಕೇಳೋದಾದ್ರೆ ಮ್ಯಾರೇಜ್ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ಆದ್ಮೇಲೂ ತುಂಬ ಚೆನ್ನಾಗಿರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮಾಡೋಕ್ಕೆ ಮುಂಚೆ ನೀವು ಹೆದರ್ತಿದ್ದೀರಾ ಅಷ್ಟೇನೆ. ಒಂದ್ಸತಿ ಮಾಡಿ ನೋಡಿ. ಇಷ್ಟು ಡಿಲೇ ಯಾಕಾಯ್ತು? ಇದನ್ನ ನಾವು ಮುಂಚೆನೆ ಮಾಡಬೇಕಾಗಿತ್ತು ಅಂತ ನಿಮಗೆ ಅನ್ಸುತ್ತೆ. ಅನ್ಸೋ ಅಷ್ಟು ನಿಮಗೆ ಎನರ್ಜಿ ಬರುತ್ತೆ. ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೋ ಹೆಣ್ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದೆರಡು ಕಡೆ ಬ್ಲಡ್ ಕ್ಲಾಟ್ ಆಗ್ತಿದೆ. ರಕ್ತ ಹೆಪ್ಪುಗಟ್ತಾ ಇದೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ವಿಚಾರವಾಗಿ ಎಲ್ಲೋ ಟೂರ್ ಹೋಗ್ತೀರಾ, ಅದು ಸಕ್ಸಸ್ ಆಗುತ್ತೆ. ಬಟ್ ಬರಬೇಕಾದ್ರೆ ನಿಮ್ಗೇನೋ ಒಂದಷ್ಟು ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಸಿಂಗಲ್ ಆಗಿ ಹೋಗಿ ಯಾರನ್ನ ಮದುವೆ ಆಗಿ ಕರ್ಕೊಂಬಂದ್ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಓದಲ್ಲಿ ಚೆನ್ನಾಗಿ ಓದ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಂಗೇಜಲ್ಲಿ ಲವ್ ಮ್ಯಾರೇಜ್ ಬೇಡ, ಇನ್ನು ಸ್ವಲ್ಪ ವಯಸ್ಸಾಗಲಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಾರ್ನಿಂಗ್ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಕಡೆಯಿಂದ ಸಿಗುತ್ತೆ ಅನ್ನುವಂಥದ್ದು ಇದೆ. ಕೋಳಿ ಬಿಸ್ನೆಸ್, ನವಿಲು ಬಿಸ್ನೆಸ್ ಏನೋ ಈ ಥರ ಕೇಳಿಸ್ತಾ ಇದೆ. ಏನು ಅಂತ ಗೊತ್ತಿಲ್ಲ ನನಗೆ. ಬಿಸಿ ಸುಡ್ತಾ ಇದೆ. ಜಗದೇಕ ವೀರ ಅತಿಲೋಕ ಸುಂದರಿ ಅನ್ನುವಂಥ ರೀತಿಲಿ ಏನೋ ಇದೆ. ಸೊ ಸಾಕಷ್ಟು ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದು ಚಾರ್ಮಿಂಗ್ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರ್ ಆಗ್ತಾರೆ ಅನ್ನುವಂಥದ್ದು ಇದೆ. ಅವ್ರು ಎಂಟ್ರ್ ಆದ್ಮೇಲೆ ನಿಮ್ಮ ಲೈಫು ಟೋಟಲಿ ಟ್ರಾಜಿಡಿ ಥರ ಇರೋದು ಒಂದು ಮಿರಾಕಲ್ ರೀತಿ ಬದಲಾಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಇಲ್ಲಿ ಫುಲ್ ಲೈಫ್ ಪೂರ್ತಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಸ್ವಲ್ಪ ತೊಂದರೆಗಳಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನಿಮ್ಮ ಪರ್ಸನ್ ಯಾರೋ ನಿಮ್ಮ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಭೇಟಿ ಮಾಡೋಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ಒಂದು ರೀತಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾರೆ. ತಲೆಯಲ್ಲಿ ಉದ್ದದು ಏನೋ, ಅವರಿಗೆ ಮೆನ್ ಇದ್ದಾರೆ. ಅವರಿಗೆ ಉದ್ದ ಕೂದಲಿರಬಹುದು, ಅಥವಾ ಕೂದಲನ್ನೆಲ್ಲ ಗಂಟು ಹಾಕಿರಬಹುದು, ಅಥವಾ ಫಾರಿನರ್ಸ್ ಥರ ಕೂದಲೆಲ್ಲ ವಿಚಿತ್ರವಾಗಿ ಜಡೆ ಹಾಕ್ಕೊಂಡಿರ್ಬಹುದು. ಅವರಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರಿ ಅಂತ ಕೆಲವ್ರಿಗೆ ಹೇಳ್ತಾ ಇದೆ. ಕೆಲವ್ರಿಗೆ ಸಾಯಿಬಾಬಾ ದರ್ಶನಕ್ಕೆ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನದ ನೋಡಿಕೊಂಡು ಗಾಸಿಪ್ ಮಾಡಿಕೊಂಡು ಯಾರು ಮಜಾ ತಗೊಳ್ತಿದ್ದಾರೆ ಅವರೆಲ್ಲ ಇನ್ನೊಂಚೂರು ಮಜಾ ತಗೊಳ್ಳೋದಕ್ಕೆ ನೀವು ಕೂಡ ಮೂರ್ಖರಾಗೆ ಹಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಹಾದಿಲಿ ಹೋಗ್ತಾ ಇದ್ದೀರಾ, ಸಾಕಷ್ಟು ಸಮಸ್ಯೆಗಳಿದೆ, ಇದೆಲ್ಲ ಮುಂದುವರಿಯುತ್ತಾ ಸರಿ ಹೋಗುತ್ತಾ ಅಂದರೆ ಇಲ್ಲ, ನೀವು ಹೋಗ್ತಾ ಇರುವಂಥದ್ದು ರಾಂಗ್ ರೂಟ್ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀರಾ. ಇದರಿಂದ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗತ್ತೆ. ಇದು ಲಾಂಗ್ ಲೈಫ್ ಇಲ್ಲ. ಈ ರಿಲೇಶನ್ಶಿಪ್ ಆಗಲಿ, ಈ ಒಂದು ಏನು ಆಯ್ಕೆ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಅಲ್ಲ, ಇಟ್ಸ್ ಜನರಲ್ ರೀಡಿಂಗ್, ಕೆಲವರಿಗೆ ಅಷ್ಟೇ. ಏನೋ ಒಂದು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀರಾ. ಅಲ್ಲಿಂದ ಸ್ವಲ್ಪ ನೀವು ಯಾವ ದಾರಿಲಿ ಹೋಗ್ತಿರೋ ಆ ದಾರಿಯಿಂದ ರೈಟಿಗೆ ಅಥವಾ ಲೆಫ್ಟಿಗೆ ಎಲ್ಲಾದರೂ ಹೋಗಿ, ಸ್ಟ್ರೈಟಾಗಿ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ರೈಟಿಗೆ ಹೋದರೆ ಬೆಟರ್ಮೆಂಟ್ ಇದೆ ಅನ್ನುವಂಥದ್ದು. ಸೊ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಪುಟ್ಟ. ಯಾರೋ ಕಾಲೇಜ್ ಲೈಫ್ ಹೇಗಿರುತ್ತೆ ಆಂಟಿ ನಂದು ಅಂತ ಕೇಳ್ತಿದ್ದಾರೆ. ಚೆನ್ನಾಗಿರುತ್ತೆ, ಟೇಕ್ ಕೇರ್. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ ಕಾರ್ಡ್ ಏನು ಹೇಳುತ್ತೆ ಅಂತ ನೋಡೋಣ.
ನಟರಾಜ ಇದ್ದಾರೆ. ಬ್ಲೆಸ್ಸಿಂಗ್ಸ್ ಆಫ್ ಕ್ರಿಯೇಟಿವ್ ಥಿಂಕಿಂಗ್, ಸಾಕಷ್ಟು ಅವಕಾಶಗಳು ಬರುತ್ತೆ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಸಿನಿಮಾ ಫೀಲ್ಡಲ್ಲೂ ಕೂಡ ನಿಮಗೆ ಹೆಚ್ಚಿನ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ವಿಶೇಷವಾದಂಥ ಒಂದು ಸಿನಿಮಾನ ತೆಗಿಬೇಕು ಅನ್ಕೊಂಡಿದ್ದೀರಾ, ತೆಗೀರಿ ಅನ್ನುವಂಥದ್ದು ಇದೆ. ಕಣ್ಣಪ್ಪ ಹಿಟ್ ಆಗುತ್ತೆ ಅಂತ ಯಾರೋ ಕೇಳ್ತಿದ್ದಾರೆ. ಕಣ್ಣಪ್ಪ ಮಾಸಿವ್ ಹಿಟ್ ಏನಾಗೋದಿಲ್ಲ. ಬಟ್ ಕಣ್ಣಪ್ಪ 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 ಎಲ್ಲರೂ ನೋಡೋಂಗೆ ಆಗುತ್ತೆ. ಯಾರೋ ಮ್ಯಾನ್ಮಾರ್ ದೇಶ ಹೇಳ್ದಂಗೆ ಆಯ್ತು. ಈಗ ನೆಕ್ಸ್ಟ್ ಯಾವ ದೇಶಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದು ಚೀನಾಲಿ ಒಂದು ದೇಶ ಯಾವುದೋ ಇದೆ, ಹಾಂಗ್ಕಾಂಗ್ ಮತ್ತೆ ಇನ್ನೊಂದು ಮಲೇಷ್ಯಾಗೆ ಸಂಬಂಧಪಟ್ಟಂಗೆ ಇನ್ನೊಂದು ಕಡೆ ಆಗತ್ತೆ ಸಮಸ್ಯೆ ಅನ್ನುವಂಥದ್ದು ಇದೆ. ಯಾರು ಶಿವನಿಗೆ ಒಂದು ಬಂಧನನ ಮಾಡಿದಿರೋ, ನಿಮ್ಮ ಆತ್ಮ ಬಂಧ ಆಗೋದನ್ನ ಯಾರು ತಡೆಯಕ್ಕಾಗೋದಿಲ್ಲ, ನೋಡ್ತಾ ಇರಿ ಅನ್ನುವಂಥದ್ದು ಇದೆ. ಒಂದು ವಾರ್ನಿಂಗ್ ಇದೆ ಇಲ್ಲಿ. ಬಟ್ ಭಕ್ತಾದಿಗಳೇ ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲ. ಶಿವ ಜಗತ್ ಪ್ರಳಯಕಾರಕ, ಅವನಿಗೆ ಇಷ್ಟ ಬಂದಾಗ ಎಲ್ಲರನ್ನೂ ಪ್ರಳಯ ಮಾಡಿ ಮುಗಿಸ್ತಾನೆ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಟೈಮ್ಗೆ ಊಟ ಮಾಡಿ, ಟೈಮ್ಗೆ ನಿದ್ದೆ ಮಾಡಿ, ಟೈಮ್ಗೆ ನಿಮ್ಮ ಕೆಲಸಗಳು ಏನಿದೆಯೋ ಅದನ್ನು ಮಾಡ್ಕೊಳ್ಳಿ, ಟೈಮ್ಗೆ ಪೂಜೆ ಪುನಸ್ಕಾರನೂ ಮಾಡ್ಕೊಳ್ಳಿ. ಯದ್ಭಾವಂ ತದ್ಭವತಿ ಅನ್ನುವಂಥ ರೀತಿಯಲ್ಲಿ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಳ್ಳಿ. ನಿಮ್ಮ ಜೀವನ ತುಂಬ ಚೆನ್ನಾಗಾಗತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗಲಿ. ನನಗೆ ಶಿವನ ಒಂದು ವೈಬ್ ತುಂಬ ಬರ್ತಿದೆ. ಹಾಗಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಶಿವ ಪಂಚಾಕ್ಷರಿ ಮಂತ್ರ ಇರ್ಬೋದು, ಅಥವಾ ಸಾಂಬ ಸದಾ ಶಿವ ಅನ್ನುವಂಥ ಮಂತ್ರ ಇರ್ಬೋದು, ಅಥವಾ ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಹರ ಹರ ಮಹದೇವ್ ಕಿ ಜೈ.